ಡಿಎಚ್ಎಸ್ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಕಂಪ್ಲಿ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿರುವ ಡಿಎಚ್ಎಸ್ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಸಿಗೆ ನೀರುಣಿಸುವ ಮೂಲಕ ಮುಖ್ಯ ಅತಿಥಿ ಎಚ್ ಮರಿಯಪ್ಪ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಕೊಟ್ಟು ಮಾತನಾಡಿದ ಅವರು, ಮನಸ್ಸಿನ ಆಕರ್ಷಣೆಗಳು ತಾತ್ಕಾಲಿಕವಾಗಿದ್ದು ಅವುಗಳ ಹಿಂದೆ ಹೋದವರು ಜೀವನದಲ್ಲಿ ನೊಂದಿರುವ ನಿದರ್ಶನಗಳು ಹೆಚ್ಚಾಗಿದೆ. ಕಾಲೇಜು ಸಂದರ್ಭದಲ್ಲಿ ಉತ್ತಮ ಸ್ನೇಹ ಗಳಿಸಿಕೊಂಡು ಶೈಕ್ಷಣಿಕ ಪ್ರಗತಿ ಸಾಧಿಸಿದ್ರೆ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಎಂದರು. ಎಲ್ಲಿ ನಮ್ಮ ಪ್ರಾಥಮಿಕ ಹೈಸ್ಕೂಲಲ್ಲಿ ಟೀಚರ್ಸ್ ಕಂಡ್ರೆ ನಾವು ನಮಸ್ತೆ ಹೇಳ್ತೀವೋ ಆವಾಗ ನಮ್ಮ ವಿದ್ಯಾರ್ಥಿ ಜೀವನ ಗೋಲ್ಡನ್ ಲೈಫ್ ಆಗೋಕ್ಕೆ ಸಾಧ್ಯತೆ ಇದೆ. ಅದೇ ಮಕ್ಕಳ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಅವಾಗ ಅವ್ರಿಗೆ ಏನಾದ್ರೂ ಆತ್ಮೀಯತೆ ಇದ್ರೆ ಅವ್ರು ನನ್ನ ಮಾತಾಡಿಸ್ತಾರೆ, ನಮಗೆ ಆತ್ಮೀಯತೆ ಇದ್ರೆ ಅವ್ರು ನಾವು ಮಾತಾಡಿಸ್ತೀವಿ. ಈಗಲೂ ನನ್ನ ಪ್ರಾಥಮಿಕ ಶಿಕ್ಷಕರನ್ನು ಕಂಡ್ರೆ ನನಗೆ ಕಾಲು ನಡುಗು ಬರುತ್ತೆ. ಈಗಲೂ ಚಂದ್ರಶೇಖರ್ ಸರ್ ಅಂತಿದ್ದಾರೆ, ಈಗಲೂ ನಡುಗು ಬರುತ್ತೆ. ಇಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ 4 ಜನ, ಅವ್ರಿಗೂ ನನ್ನ ಕಂಡ್ರೆ ಭಯ ಇರ್ತದೆ. 100% ಇದೇ ಇಲ್ಲಪ್ಪ, ಇದೇ ಇಲ್ಲ ಇರುತ್ತೆ. ಇದಾರೆ 4 ಹುಡುಗರು ಇದ್ದಾರೆ. ಲಾಸ್ಟಿಗೆ ಹೇಳ್ತೀನಿ ನೋಡಿ, ಪ್ರತಿ ಒಬ್ರು ನೀವು ಕಡ್ಡಾಯವಾಗಿ ಮೊದಲು ತಂದೆ ತಾಯಿಯನ್ನ ಗೌರವ ಮಾಡಿ, ತದನಂತರ ಶಿಕ್ಷಕ ನಿಮಗೆ ಶಿಕ್ಷಣ ಒಂದು ಅಕ್ಷರ ಕಲಿಸಿದವನೇ ಗುರು ಅಂತ ಹೇಳ್ತಾರೆ. ಆ ಅಕ್ಷರ ಕಲಿಸಿದವ್ರನ್ನ ಪ್ರೀತಿ ಮಾಡಿ, ತದನಂತರ ಫ್ರೆಂಡ್ಶಿಪ್ ಮಾಡಿ. ಫ್ರೆಂಡ್ಶಿಪ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಬಾಲೆ ಸಿನಿಮಾಗೆ ಹೋಗೋಣ ಅಂದ ತಕ್ಷಣ 20 ಜನ ಬರ್ತಾರೆ, ಬಾಲೆ ಕ್ರಿಕೆಟ್ ಹೋಗೋಣ ಅಂತಂದ್ರೆ 25 ಜನ ಬರ್ತಾರೆ, ಬಾರ್ಲೆ ಪಾರ್ಟಿ ಮಾಡೋಣ ಅಂದ್ರೆ 40 ಜನ ಬರ್ತಾರೆ. ಪಾರ್ಲೆ ನಮ್ಮ ಮನೆಗೆ ಸಾಲ ಇದೆ, ನಮ್ಮಪ್ಪ ಒದೀತಿದ್ದಾನೆ, ಅವನಾದ್ರೂ ಬರ್ತಾರಾ? ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಆದ ಕಾಳಿ ಗಗನ್ ಅವರು ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿ ವಚನವನ್ನ ಕೊಟ್ಟಿದ್ದಾರೆ. ಸಂಸ್ಥೆಯ ಕಾರ್ಯದರ್ಶಿ ಎಂ ಬಸವರಾಜಸ್ವಾಮಿ ಅವರು ಮಾತನಾಡಿ, ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗುವ ಸೌಲಭ್ಯವನ್ನ ಹೆಚ್ಚಿನ ಮಟ್ಟದಲ್ಲಿ ನೀಡಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನೂತನ ಕಟ್ಟಡದೊಂದಿಗೆ ಶಿಕ್ಷಣ ಒದಗಿಸುತ್ತೀವಿ. ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶ ತರುವ ಮೂಲಕ ಕಾಲೇಜಿಗೆ ಕೀರ್ತಿ ತರಬೇಕು ಅಂತ ಹೇಳಿದರು. ಮುಖ್ಯವಾಗಿ ನಾವು ಈ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿದ್ವಿ. ಅನಿವಾರ್ಯ ಕಾರಣಗಳಿಂದ 4 ವರ್ಷದ ನಂತರ ಅದು ಕೇವಲ PU ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತ ಆಯಿತು. ಇನ್ನು ಮುಂದೆ ಒಳ್ಳೆ ಉತ್ತಮ ಫಲಿತಾಂಶ ಬಂದರೂ ಕೂಡ ನಮಗೆ ಸ್ವಂತ ಕಟ್ಟಡ ಇಲ್ಲದಿದ್ದ ಸಲುವಾಗಿ ನಾವು ಅದನ್ನು ನಿಭಾಯಿಸಲಿಕ್ಕೆ ಆಗಲಿಲ್ಲ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶವನ್ನು ಪಡೆದು ಉತ್ತಮ ಫಲಿತಾಂಶವನ್ನು ನೀವು ತಂದುಕೊಟ್ಟಿದ್ದೇ ಆದರೆ ನಾವು ಶಕ್ತಿ ಮೀರಿ ಪ್ರಯತ್ನಿಸಿ ಡಿಗ್ರಿ ಮಹಾವಿದ್ಯಾಲಯವನ್ನು ಕೂಡ ಪ್ರಾರಂಭಿಸಲಿಕ್ಕೆ ನಮಗೆ ಅನುಮತಿ ಇದೆ. ಸಂಖ್ಯಾ ಕೊರತೆಯಿಂದ ನಾವು ಪ್ರಾರಂಭಿಸಿಲ್ಲ. 2014-15ನೇ ಸಾಲಿನಲ್ಲಿ ಈ ಕಾಲೇಜು ಇಲ್ಲಿಗೆ ಸ್ಥಳಾಂತರ ಆದ ಮೇಲೆ ಸತತವಾಗಿ 5 ವರ್ಷ ಒಳ್ಳೆಯ ಫಲಿತಾಂಶವನ್ನು ತಾವು ಒದಗಿಸಿದ್ದೀರಿ. ಈ ಕೊರೋನಾ ಬ್ಯಾಚ್ ಬಂದ ಮೇಲೆ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಆತಂಕ ಒಳಗಾಯಿತು. ಆ ಸಂದರ್ಭದಲ್ಲಿ ಸ್ವಲ್ಪ ಫಲಿತಾಂಶದಲ್ಲಿ ದೊಡ್ಡ ಏರುಪೇರಾಗಿದೆ. ಅದನ್ನು ರಿಕವರಿ ಮಾಡಲಿಕ್ಕೆ ಮತ್ತು 2-3 ವರ್ಷ ಬೇಕಾಯಿತು. ಈಗ ಅಂಥ ತೊಂದರೆ ಏನಿಲ್ಲ. ನೀವು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ತಂದು ಇಂದಿನ ಫಲಿತಾಂಶಕ್ಕೆ ನೀವು 100% ರಿಸಲ್ಟ್ ತಂದಿದ್ದೇ ಆದರೆ ಅದಕ್ಕಿಂತ ಸಂತೋಷ ನಮಗೇನೂ ಇಲ್ಲ. ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಂದರೆ ಉತ್ತಮ ಫಲಿತಾಂಶ. ನಾವು ಕೊಟ್ಟ ಸಂಪನ್ಮೂಲ ವ್ಯಕ್ತಿಗಳಿಂದ ನೀವು ಅತಿ ಬುದ್ಧಿವಂತರಿದ್ದೀರಿ. ನಿಮ್ಮ ಬುದ್ಧಿಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡ್ರೆ ಅದೇನು ದೊಡ್ಡ ಆಗಾದಲ್ಲ. ಅದಕ್ಕಾಗಿ ತಾವು ಉತ್ತಮವಾಗಿ ಅಧ್ಯಯನ ಮಾಡಿ ನಮ್ಮ ಕಾಲೇಜಿನ ಹೆಸರು ಒಳ್ಳೆ ಎತ್ತರಕ್ಕೆ ಕೊಂಡೊಯ್ಬೇಕಂತೇಳಿ ಬರೋ ವರ್ಷ, ಈ ವರ್ಷ ಅಂದರೆ 24-25ನೇ ಸಾಲಿನಲ್ಲಿ ತಾವು ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಮಟ್ಟದಲ್ಲಿ ಉತ್ತೀರ್ಣರಾಗಬೇಕಂತೇಳಿ ನಾನು ಆಶಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ. ಕ್ರೀಡೆ ಹಾಗೂ ಶೈಕ್ಷಣಿಕ ಸಾಲಿನಲ್ಲಿ ಹೆಚ್ಚು ಅಂಕ ಪಡೆದ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಅಧಿಕಾರಿ ಡಾ ಸಂದೀಪ್ ಕುಮಾರ್, ಉಪನ್ಯಾಸಕರು ಆದ ಗಜೇಂದ್ರ ತ್ರಿವೇಣಿ, ಹುಲಿಗೇಶ್ ಗಾಯಕ್ವಾಡ್, ಭವಾನಿ, ರೆಹಮತ್ ವಲಿ, ಸೌಮ್ಯ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.